ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡ್ರಾ ಮಾಡೋಕೆ ಹೊರಟಿರೋದು ವೆಡ್ನೆಸ್ಡೇ ವೆಬ್ ಸೀರೀಸ್ನ ಒಂದು ಕ್ಯಾರೆಕ್ಟರ್ನ. ಎಕ್ಸಾಕ್ಟ್ ಆಗಿ ನನಗೂ ಸಹ ಗೊತ್ತಿಲ್ಲ ಈ ಕ್ಯಾರೆಕ್ಟರ್ನ ನೇಮ್ ಏನಂತ. ಗೊತ್ತಿದ್ದವರು ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ. ಇವತ್ತು ಈ ಪೋರ್ಟ್ರೇಟನ್ನು ಮಾಡ್ತಿರೋದು ಲೂಮಿಸ್ ಮೆಥಡನ್ನ ಯೂಸ್ ಮಾಡಿಕೊಂಡು. ಲೂಮಿಸ್ ಮೆಥಡಲ್ಲಿ ಏನು ಗೊತ್ತಾ, ಫಸ್ಟಿಗೆ ಡ್ರಾ ಮಾಡ್ಕೊಳ್ಬೇಕು ನಾವು ಒಂದು ಸರ್ಕಲ್ನ. ಫೇಸ್ನ ಒಂದು ಫೀಚರ್ ಏನಿದೆ ಅದು ಸಹ ಸ್ವಲ್ಪ ರೌಂಡ್ ಆಗಿರೋದ್ರಿಂದ ಸೊ ನಾವು ಒಂದು ಸರ್ಕಲ್ನ ಡ್ರಾ ಮಾಡ್ಕೊಳ್ಬೇಕು ಫಸ್ಟು. ಅದಾದಮೇಲೆ ಅದ್ರ ಒಳಗಡೆ ಇನ್ನೊಂದು ಓವಲ್ ಟೈಪಲ್ಲಿ ಇನ್ನರ್ ಸರ್ಕಲ್ನ ಡ್ರಾ ಮಾಡ್ಕೊಳ್ಬೇಕು, ಸೈಡ್ ಆ್ಯಂಗಲ್ನ ಶೋ ಮಾಡೋಕ್ಕೋಸ್ಕರ. ಮತ್ತು ಆ ಸರ್ಕಲ್ಗೆ ಒಂದು 3D ಲುಕ್ ಕೊಡೋಕ್ಕೋಸ್ಕರ ಓವೆಲನ್ನು ಡ್ರಾ ಮಾಡ್ಕೊಳ್ಬೇಕು. ಇನ್ ಕೇಸ್ ಫ್ರಂಟಲ್ಲಿ ಏನಾದರೂ ಪೋರ್ಟ್ರೇಟ್ ವೀವ್ ಇದ್ದರೆ ಆವಾಗ ಓವಲ್ ಸೈಡ್ಗೆ ಬರುತ್ತೆ, ಎರಡು ಸೈಡ್ಗಡೆಗೆ ಓವಲ್ ಬರುತ್ತೆ. ಒಂದು ವೇಳೆ ಪೋರ್ಟ್ರೇಟ್ ಏನಾದರೂ ಒನ್ ಸೈಡೆಡ್ ಫೇಸ್ ಆಗಿದ್ರೆ ಆವಾಗ ಈ ಥರ ಒನ್ ಸೈಡಲ್ಲಿ ಓವಲ್ ಶೇಪಲ್ಲಿ ಬರುತ್ತೆ ಅದು. ಸೊ ಅದಾದಮೇಲೆ ಫೇಸ್ ಯಾವ ಆ್ಯಂಗಲಲ್ಲಿ ನೋಡ್ತಾ ಇದೆ, ಮೇಲೆ ಅಪ್ವರ್ಡ್ಸಾ ಇಲ್ಲ ಡೌನ್ವರ್ಡ್ಸ್ ನೋಡ್ತಾ ಇದೆಯಾ ಇಲ್ಲ ಯಾವ ಕಡೆ ನೋಡ್ತಾ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಆ ಮಿಡ್ಲ್ ಐ ಲೈನ್ ಏನಿದೆ ಅದನ್ನ ಹಾಕ್ಕೊಂಡ್ಬಿಟ್ಟು ಡ್ರಾ ಮಾಡ್ಕೊಳ್ಬೇಕು. ಸೊ ಬೇಸಿಕಲಿ ಇಲ್ಲಿ ಫೇಸನ್ನು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಬೇಕು. ಒಂದು ಆ ಓವಲ್ ಲೈನ್ ಹಾಕಿದ್ದೀರಾ, ಓವಲ್ನ ಮಿಡ್ಲ್ ಪಾರ್ಟ್ ಅದು ಏನಿದೆ ಐ ಲೈನ್ ಅಂತ ಬರುತ್ತೆ. ಅಲ್ಲಿ ಕಣ್ಣುಗಳೇನಿದೆ ಕಣ್ಣುಗಳು ಅಲ್ಲಿ ಬರುತ್ತೆ ಆ ಲೈನಲ್ಲಿ. ನೆಕ್ಸ್ಟ್ ಓವಲ್ನ ಅಪ್ಪರ್ ಪಾರ್ಟ್ ಅದು ಹೇರ್ ಲೈನ್ ಅಂತ ಆಗುತ್ತೆ. ಓವಲ್ನ ಲೋವರ್ ಪಾರ್ಟ್ ಏನಿದೆ ಅದು ನೋಸ್ ಲೈನ್, ನೋಸ್ ಏನಿದೆ ಲೋವರ್ ಪಾರ್ಟಲ್ಲಿ ಬರುತ್ತೆ. ಅದಾದಮೇಲೆ ಫೇಸ್ ಯಾವ ಕಡೆಗೆ ಟರ್ನ್ ಆಗಿದೆ ಆ ಆ್ಯಂಗಲಲ್ಲಿ ಓವಲ್ನ ಮಿಡ್ಲಲ್ಲಿ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎಕ್ಸಾಕ್ಟ್ ಎದುರುಗಡೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನನ್ನು ಡ್ರಾ ಮಾಡ್ಕೊಳ್ಬೇಕಾಗುತ್ತೆ, ಮಿಡ್ಲ್ ಫೇಸ್ ಏನಿದೆ ಅದನ್ನು ಇಂಡಿಕೇಟ್ ಮಾಡೋಕ್ಕೆ. ಸೊ ಅದಾದಮೇಲೆ ಇನ್ನೊಂದು ಪಾರ್ಟನ್ನು ಡ್ರಾ ಮಾಡ್ಕೊಳ್ಬೇಕು. ಸೊ ಮೇಲ್ಗಡೆ ಫೋರ್ ಹೆಡ್ ಏನಿದೆ ಆ ಪಾರ್ಟ್ ಆಯಿತು, ಐ ಮತ್ತು ನೋಸ್ ಏನಿದೆ ಆ ಪಾರ್ಟ್ ಕೂಡ ಆಯಿತು. ಸೊ ಸೇಮ್ ಡಿಸ್ಟೆನ್ಸಲ್ಲಿ ಕೆಳಗಡೆ ಇನ್ನೊಂದು ಲೈನನ್ನು ಡ್ರಾ ಮಾಡಿಕೊಂಡು ಅಲ್ಲಿಂದ ಜಾ ಲೈನನ್ನು ಆ ಓವೆಲ್ ಏನಿದೆ ಅದರ ಎಂಡಿಗೆ ಜಾಯಿಂಟ್ ಮಾಡಿದ್ರೆ ಆಯಿತು. ಸೊ ಇಲ್ಲಿಗೆ ನಮ್ಮ ಬೇಸಿಕ್ ಫೇಸ್ ಏನಿದೆ ಅದೊಂದು 3D ಲುಕ್ಕಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೀಗ. ಬೇಸಿಕ್ ಫೇಸ್ನ ಔಟ್ಲೈನ್ ಇಲ್ಲಿದೆ. ಇದಕ್ಕೆ ಇನ್ನೂ ಕೂಡ ಡೀಟೇಲಿಂಗ್ ಬಾಕಿ ಇದೆ. ಫಸ್ಟಿಗೆ ಬೇಸಿಕ್ ಆಗಿ ಮಾಡ್ಕೊಳ್ಳುವಂಥ ಸ್ಟ್ರಕ್ಚರ್ ಹೀಗಿರುತ್ತೆ. ಲೂಮಿಸ್ ಮೆಥಡ್ ಬಗ್ಗೆ ಇನ್ನೂ ಕೂಡ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಹೇಳಿ, ಅದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಫುಲ್ ಲೂಮಿಸ್ ಮೆಥಡ್ ಬಗ್ಗೆನೇ ಡೆಡಿಕೇಟೆಡ್ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಒಂದು ವಿಷಯ, ಈ ಬೇಸಿಕ್ ಸ್ಟ್ರಕ್ಚರ್ ಏನಿದೆ ಅದನ್ನ ಹಾಕೊಳ್ಬೇಕಾದ್ರೆ ಸ್ವಲ್ಪ ಲೈಟಾಗಿ ಡ್ರಾ ಮಾಡ್ಕೊಳ್ಳಿ, ಯಾಕಂದರೆ ಅದನ್ನ ಇರೇಸ್ ಮಾಡಬೇಕಿರುತ್ತೆ. ಸೊ ಅದು ನಮಗೆ ಮಾತ್ರ ಸ್ವಲ್ಪ ಕಾಣಿಸೋ ಹಾಗಿರಬೇಕು. ಸೊ ಡೀಟೇಲ್ ಮಾಡುವಾಗ ಅದನ್ನ ನೀವು ಫಸ್ಟಿಗೆ ಡಾರ್ಕಾಗಿ ಹಾಕ್ಕೊಂಡ್ಬಿಟ್ರೆ ಮತ್ತು ಇರೇಸ್ ಮಾಡೋಕ್ಕೆ ಕಷ್ಟ ಆದರೆ ಡೀಟೇಲಿಂಗಲ್ಲಿ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಡ್ರಾಯಿಂಗ್ ಅನ್ನುವಂಥದ್ದು. ಸೊ ನೀಡೆಡ್ ಇರೇಸರ್ ಯೂಸ್ ಮಾಡಿಕೊಂಡು ಇರೇಸ್ ಮಾಡ್ಕೊಂಡಿದ್ದೀನಿ ನಾನೀಗ. ಸೊ ಡೀಟೇಲಿಂಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ. ಡೀಟೇಲಿಂಗಲ್ಲಿ ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ನೀವು. ಒಂದೊಂದು ಪಾರ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಸ್ಲೋ ಆಗಿ ಬಿಡಿಸ್ಬೇಕಾಗುತ್ತೆ. ಸೊ ಗಡಿಬಿಡಿಯಲ್ಲಿ ಬಿಡಿಸಿದ್ರೆ ಅದೇನಿದೆ ರಿಸಲ್ಟ್ ನಿಮಗೆ ಫೈನಲ್ ಆಗಿ ನೀವೇನು ಅಂದ್ಕೊಂಡಿರ್ತೀರ ಆ ಥರ ರಿಸಲ್ಟ್ ಬರ್ದೇನೂ ಇರ್ಬೋದು. ಒಂದು ವೇಳೆ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ ಡ್ರಾಯಿಂಗಲ್ಲಿ, ಸೊ ಬೇಸಿಕ್ಕಿಗೆ ನೀವು ಇಂಪಾರ್ಟೆನ್ಸ್ ಕೊಡಲೇಬೇಕು. ನಾನು ಕೂಡ ಫಸ್ಟಿಗೆ ಹಾಗೆ ಅಂದ್ಕೊಂಡಿದ್ದೆ, ಬೇಸಿಕ್ ಏನಿರಲ್ಲ ಡ್ರಾಯಿಂಗ್ ಎಲ್ಲ ಒಂದೇ ಅಂತ. ಸೊ ನನಗೂ ಕೂಡ ಇವಾಗ ಅರ್ಥ ಆಗ್ತಾ ಇದೆ, ಬೇಸಿಕ್ಕಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರ ನಿಮ್ಮ ಡ್ರಾಯಿಂಗ್ ಸ್ಕಿಲ್ಸ್ ಏನಿದೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಬೇಸಿಕ್ಕನ್ನು ಫಸ್ಟಿಗೆ ಪ್ರಾಕ್ಟೀಸ್ ಮಾಡ್ತಾಯಿರಿ. ಡ್ರಾಯಿಂಗ್ ಮಾಡದೇ ಇದ್ದರೂ ಕೂಡ ಪರವಾಗಿಲ್ಲ, ಬೇಸಿಕ್ ಪ್ರಾಕ್ಟೀಸ್ ಮಾಡ್ತಾಯಿರಿ. ಬೇಸಿಕಲ್ಲಿ ನಿಮ್ಮ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ತಾಯಿರಿ. ಆಮೇಲೆ ಡ್ರಾಯಿಂಗ್ ನೀವು ಬೇಡ ಅಂದರೂ ತಾನಾಗೆ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ಔಟ್ಲೈನ್ ಮಾತ್ರ ಹೇಳ್ಕೊಡ್ತೀನಿ. ಸೊ ಪೇಂಟಿಂಗ್ ಏನಿದೆ ಪೇಂಟಿಂಗನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಒಂದೇ ಪಾರ್ಟಲ್ಲಿ ಹೇಳಿದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ನಿಮಗೂ ಸಹ ಇಂಟ್ರೆಸ್ಟ್ ಇರಲ್ಲ ನೋಡೋಕ್ಕೆ.
ಇನ್ನೊಂದು ವಿಷಯ ಏನು ಗೊತ್ತಾ, ಮೋಸ್ಟ್ ಆಫ್ ದಿ ಬಿಗಿನರ್ಸ್ ಏನು ಮಾಡ್ತೀರಾ, ಯಾವುದಾದ್ರೂ ಒಂದು ಆರ್ಟ್ ವಿಡಿಯೋ ನೋಡ್ತೀರಾ. ಫಾರ್ ಎಕ್ಸಾಂಪಲ್ ನಂದೇ ಆರ್ಟ್ ವಿಡಿಯೋ ನೋಡಿದ್ರಿ ಅಂದ್ಕೊಳ್ಳಿ. ನಾನೇನು ಮಾಡಿರ್ತೀನಿ, ವಿಡಿಯೋ ಡ್ರಾ ಮಾಡಬೇಕಾದ್ರೆ ಡ್ರಾಯಿಂಗಲ್ಲಿ ಸ್ಲೋ ಮಾಡಿರ್ತೀನಿ. ವಿಡಿಯೋ ಎಡಿಟಿಂಗ್ ಟೈಮಲ್ಲಿ ಏನು ಮಾಡ್ತೀನಿ ನಾನು, ಲೆಂತಿ ಆಗಿಬಿಡುತ್ತೆ ವೀಡಿಯೋಸು, ಆಡಿಯನ್ಸಿಗೆ ಬೋರ್ ಆಗುತ್ತೆ ಅಂತ ಸ್ವಲ್ಪ ಸ್ಪೀಡ್ ಮಾಡ್ತೀನಿ. ವಿಡಿಯೋ ಏನಿದೆ ಅದನ್ನ ಸ್ವಲ್ಪ ಸ್ಪೀಡ್ ಮಾಡಿ ಎಡಿಟ್ ಮಾಡ್ತೀನಿ. ಸೊ ಆವಾಗ ಬಿಗಿನರ್ಸ್ ಏನು ಮಾಡ್ತಾರೆ ಗೊತ್ತಾ, ಆ ಸ್ಪೀಡನ್ನು ಮ್ಯಾಚ್ ಮಾಡೋಕೆ ಹೋಗ್ತಾರೆ. ಇವ್ರು ಸ್ಪೀಡಾಗಿ ಮಾಡ್ತಾ ಇದ್ದಾರೆ, ಸೊ ನಾನು ಕೂಡ ಇದೇ ಸ್ಪೀಡನ್ನ ಕವರ್ ಮಾಡಬೇಕು. ಆ ಸ್ಪೀಡ್ ಮ್ಯಾಚ್ ಮಾಡೋಕೆ ಹೋಗಿ ಡ್ರಾಯಿಂಗಿನ ಬೇಸಿಕ್ಸ್ ಮತ್ತು ಡ್ರಾಯಿಂಗ್ಸಿನ ಸ್ಕಿಲ್ಸ್, ಅವರ ಡೆವಲಪ್ ಮಾಡಬೇಕಾಗಿರೋ ಸ್ಕಿಲ್ಸ್ ಏನಿದೆ ಎಲ್ಲನೂ ಅಲ್ಲೇ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಸೊ ಆ ಥರ ಮಾಡೋಕೆ ಹೋಗಬೇಡಿ. ಸ್ಪೀಡ್ ಮ್ಯಾಟ್ರ್ ಆಗಲ್ಲ ಡ್ರಾಯಿಂಗಲ್ಲಿ. ಸೊ ಫಸ್ಟಿಗೆ ಬಿಗಿನರ್ ಆಗಿದ್ರೆ ನೀವು ಸ್ಲೋ ಲರ್ನ್ ಮಾಡಿ. ಡ್ರಾಯಿಂಗಲ್ಲಿ ಮೇಯ್ನ್ ಥಿಂಗ್ ಏನಂದರೆ ಪೇಷನ್ಸು. ಎಷ್ಟು ಪೇಷನ್ಸಿಂದ ವರ್ಕ್ ಮಾಡ್ತೀರೋ ಅಷ್ಟೇ ನೀಟಾಗಿ ಬರುತ್ತೆ ವರ್ಕ್ ಕೂಡ. ನೀವೇನಾದರೂ ಡೀಟೇಲಿಂಗಲ್ಲಿ ವರ್ಕ್ ಮಾಡಬೇಕು ಅಂತಿದ್ರೆ ನಿಮಗೆ ಪೇಷನ್ಸ್ ಬೇಕೇ ಬೇಕು. ಪೇಷನ್ಸ್ ಇಲ್ಲದೆ ಡೀಟೇಲ್ಡ್ ವರ್ಕ್ ಮಾಡೋಕ್ಕಾಗಲ್ಲ. ದಿನಗಳ ಗಟ್ಟಲೆ ಕೂತ್ಕೊಂಡು ಕೆಲವರು ವರ್ಕ್ ಮಾಡ್ತಾರೆ. ಅದು ಔಟ್ಕಮ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಸೊ ಅವ್ರದ್ದು ಔಟ್ಕಮ್ ಏನಿದ್ರು ಅದು ಒಂದು ಫೋಟೋ ಆಗಿರುತ್ತೆ. ನೀವು ಆ ಫೋಟೋನ ಮಾತ್ರ ನೋಡ್ತೀರಾ. ಅವರು ಅದ್ರ ಹಿಂದೆ ಎಷ್ಟು ವರ್ಕ್ ಮಾಡಿದ್ದಾರೆ, ಎಷ್ಟು ದಿನ ಹಾಕಿದ್ದಾರೆ, ಎಷ್ಟು ಟೈಮ್ ಕೊಟ್ಟಿದ್ದಾರೆ ಅಂತ ನೋಡಲ್ಲ. ಅವರು ಕೂಡ ತೋರಿಸೋಲ್ಲ. ಯಾಕಂದರೆ ಈಗ ಎಲ್ಲ ಫಾಸ್ಟ್ ಪ್ರಪಂಚ ಆಗಿಬಿಟ್ಟಿದೆ. ಸೊ ಯಾರು ಕೂಡ ಗಂಟೆಗಟ್ಟಲೆ ವೀಡಿಯೋಸನ್ನು ಅಪ್ಲೋಡ್ ಮಾಡಲ್ಲ ರಿಯಲ್ ಟೈಮಲ್ಲಿ. ಮಾಡಿದರೂ ಸಹ ಯಾರೂ ನೋಡಲ್ಲ. ಸೊ ಇದೊಂದು ರೀಸನ್ಗೋಸ್ಕರ ವಿಡಿಯೋ ಮಾಡೋರು, ಕ್ರಿಯೇಟರ್ಸ್ ಏನಿರ್ತಾರೆ ಅವರು ಕೂಡ ಅವರ ವೀಡಿಯೋಸನ್ನು ಸ್ಪೀಡಾಗಿ ತೋರಿಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಸ್ಪೀಡನ್ನ ಹಿಡ್ಕೊಂಡು ಹೋಗಬೇಡಿ, ಅದರಿಂದ ಏನೂ ಲಾಭ ಇಲ್ಲ. ಈ ಮೆಥಡ್ನ ಬೇಸಿಕಲಿ ಚಿಕ್ಕ ಪೋರ್ಟ್ರೇಟ್ಸನ್ನ ಡ್ರಾ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ. ಲಾರ್ಜ್ ಪೋರ್ಟ್ರೇಟ್ಸ್ ಏನಿದೆ ದೊಡ್ಡ ಕ್ಯಾನ್ವಾಸ್ಗಳಲ್ಲಿ, ಆವಾಗ ಈ ಮೆಥಡ್ನ ಅಷ್ಟು ಯೂಸ್ ಮಾಡಲ್ಲ. ಯಾಕಂದರೆ ಅಷ್ಟು ಅಕ್ಯುರಸಿ ಬರಲ್ಲ ಅಂತ ಅಲ್ಲಿ ಗ್ರಿಡ್ ಮೆಥಡ್ನ ಯೂಸ್ ಮಾಡ್ತಾರೆ. ಔಟ್ಲೈನ್ಸಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇದೆ. ಅದನ್ನು ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಹೇಳ್ಕೊಡ್ತೀನಿ ಔಟ್ಲೈನ್ ಬಗ್ಗೆನೇ. ಸೊ ಇಲ್ಲಿ ನಮ್ಮ ಡ್ರಾಯಿಂಗ್ ಆಲ್ಮೋಸ್ಟ್ ರೆಡಿ ಆಗಿದೆ. ಸ್ವಲ್ಪ ಹೋಲಿಕೆ ಬಂದಾಗಿದೆ, ಬಟ್ ಫುಲ್ ಬಂದಿಲ್ಲ. ಸೊ ನೋಡೋಣ, ಪೇಂಟಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಪೇಂಟಿಂಗ್.